ಆ ಮುಖವಾಡ ಇತ್ತಲ್ಲ, ಆ ಮುಖವಾಡ ಕಳಚಿದೆ. ಇವತ್ತು ಕಾಂಗ್ರೆಸ್ನ ಮುಖವಾಡ ಕಳಚಿದೆ. OBC ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಪಾಪ ರಾಹುಲ್ ಗಾಂಧಿಯವರು. ಇದೇ ರಾಹುಲ್ ಗಾಂಧಿಯವ್ರನ್ನ ನಾನು ಕೇಳ್ತೇನೆ, ಮಂಡಲ್ ವರದಿಯನ್ನು ವಿರೋಧ ಮಾಡಿದಂಥ ರಾಜಕೀಯ ಪಕ್ಷ ಯಾವುದು ಮಾನ್ಯ ರಾಹುಲ್ ಗಾಂಧಿಯವರೇ? ಸ್ವಲ್ಪ ತೆಗೆದು ನೋಡಿ. VP ಸಿಂಗ್ರವರ ಮಂಡಲ್ ವರದಿಯನ್ನು ಯಾರು ವಿರೋಧ ಮಾಡಿದ್ದು? ಕಾಂಗ್ರೆಸ್ ಪಕ್ಷ ಅಲ್ವಾ? ಮತ್ತು ನೀವು ಇಷ್ಟು ವರ್ಷಗಳು ಆಡಳಿತದಲ್ಲಿದ್ದರೆ, UPA ಕೂಡ 10 ವರ್ಷ ಆಯಿತು ಬಿಡಿ. ನಾನು ನೆಹರು ಅವ್ರ ಬಗ್ಗೆ ಮಾತಾಡಲ್ಲ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. UPA ಲೇಟೆಸ್ಟ್ ಅಲ್ಲೇನಪ್ಪ, 10 ವರ್ಷ UPA ಸರ್ಕಾರ ಇತ್ತು. UPA 1, UPA 2 ಇತ್ತು. ನೀವುಗಳೇ ಯಾಕೆ ಅಹಿಂದ ವರ್ಗಗಳಿಗೆ ಅಥವಾ ಜಾತಿ ಸೆನ್ಸಸ್ ಯಾಕೆ ಮಾಡಲಿಲ್ಲ ಅವಾಗ? 2011ರಲ್ಲಿ ನೀವೇ ಇದ್ರಿ UPA ಸರ್ಕಾರ, ನೀವು ಯಾಕೆ ಮಾಡಲಿಲ್ಲ? ಇವತ್ತು ಜ್ಞಾನೋದಯ ಆಗಿದೆ, ಸೋತ ಮೇಲೆ 3 ಸಲ, 3ನೇ ಸೋತ ಮೇಲೆ ಹೆಂಗಾದರೂ ಮಾಡಿ ರಾಜಕೀಯವಾಗಿ ನಾವು ಅಹಿಂದ ವರ್ಗಗಳನ್ನು ನಮ್ಮ ಜೊತೆ ತಗೊಳ್ಳೋಣ. ಎಲ್ಲವೂ ಇವ್ರು ಮಾಡೋದು ರಾಜಕೀಯ ಪಿತೂರಿನೇ. ಮತ್ತು ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿಯನ್ನು ತೆಗೆದು ಇಲ್ಲಿ ಹಳೆ ಶಿಕ್ಷಣ ನೀತಿ, ರಾಜ್ಯ ಶಿಕ್ಷಣ ನೀತಿ ಅಂತ ಮಾಡಿದರು. 3 ವರ್ಷ ಟೈಮ್ ತಗೊಂಡ್ರು. ಇಲ್ಲಿ ಹೊಸ ಶಿಕ್ಷಣ ನೀತಿನೂ ಇಲ್ಲ, ಹಳೆ ಶಿಕ್ಷಣ ನೀತಿನೂ ಇಲ್ಲ. ವಿದ್ಯಾವಂತರು ಮಾತ್ರ ರೋಡಲ್ಲಿ ನಿಲ್ಲಿಸೋಂಗೆ ಮಾಡಿದರು ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ. ನಮ್ಮ ಜಿಲ್ಲೆಯವರೇ ಮಂತ್ರಿಗಳು. ಹೀಗೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಪ್ರಗತಿಪರವಾಗಿರ್ತಕ್ಕಂಥ ಚಿಂತನೆಗೆ, ಅಭಿವೃದ್ಧಿಯ ವಿಧೇಯಕಕ್ಕೆ ಯಾವಾಗಲೂ ಕೂಡ ಇವರು ನಕಾರಾತ್ಮಕವಾಗಿ ಇರತಕ್ಕಂಥ ಒಂದು ಧೋರಣೆಯನ್ನು ತೆಗೆದುಕೊಂಡಿದ್ದಾರೆ. ಸಂಖ್ಯೆಗೆ ಅನುಗುಣವಾಗಿ ಇವರು ಸೆನ್ಸಸ್ ಮಾಡಿ ಡಿಲಿಮಿಟೇಷನ್ ಮಾಡಿದರೆ, ಇವ್ರು ಹೇಳಿದ್ರಲ್ಲ, ಬೃಹಸ್ಪತಿಗಳು ಇಲ್ಲಿ ಕಾಂಗ್ರೆಸ್ನವ್ರು ಮಾತಾಡಿದ್ರು ಕೆಲವರು, ಏನದು ಓದ್ಕೊಳ್ತಾರ ಇಲ್ವೋ ಗೊತ್ತಿಲ್ಲ ಸಂವಿಧಾನ. ಆ ಬುಕ್ ಮಾತ್ರ ಹಿಂಗೆ ಇಟ್ಕೊಳ್ತಾರೆ, ಸಂವಿಧಾನದ ಬುಕ್ ಒಂದು. ಅದರಲ್ಲಿ ಒಳಗಡೆ ಇರೋದು ಓದೋದೇ ಇಲ್ಲ ಬಾಬಣ್ಣ. ಆರ್ಟಿಕಲ್ 81, 82 ಏನಿದೆ ಅಂತ ಓದ್ಕೋಬೇಕಲ್ಲ. ಎಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಡಿಲಿಮಿಟೇಷನಿಂದ? ಈಗ ಪ್ರಪೋಸ್ಡ್ ಡಿಲಿಮಿಟೇಷನಿಂದ ಎಲ್ಲಿ ಆಗ್ತಾ ಇತ್ತು? ಈಗ ಇವ್ರು ಮಾಡಿರೋದ್ರಿಂದ ನಮ್ಮ ದಕ್ಷಿಣ ಭಾರತಕ್ಕೆ ನಾಳೆ ದಿವಸ ಅನ್ಯಾಯ ಆಗ್ತದೆ. ದೇಶ ವಿಶ್ವದಲ್ಲೇ ಒಂದು ದೊಡ್ಡ ಶಕ್ತಿಯಾಗಿ, ಮತ್ತಷ್ಟು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಇತ್ತು. ಆದರೆ ಇದ್ಯಾವುದನ್ನು ಕೂಡ ಇವರು ಅವಕಾಶ ಮಾಡಿಕೊಡಲೇ ಇಲ್ಲ. ಇವರೇನಿದ್ರು ಆ ಬಸ್ಸಲ್ಲಿ ಒಂದು ಸೀಟ್ ಕೊಟ್ಬಿಡ್ತೀವಿ ಫ್ರೀ, ಶಕ್ತಿ ಯೋಜನೆ ಮಾಡಿಕೊಟ್ಬಿಡ್ತೀವಿ ಸಾಕು ಅಂತ. ಅವ್ರಿಗೆ ಬಸ್ಸಲ್ಲಿ ಸೀಟಲ್ಲ ಮುಖ್ಯ, ವಿಧಾನಸೌಧದಲ್ಲಿ, ಲೋಕಸಭೆಯಲ್ಲಿ ಸೀಟ್ ಕೊಡಬೇಕಾಗಿತ್ತು. ಅದನ್ನು ಮಾಡೋ ಕೆಲಸ ಮಾಡಲಿಲ್ಲ. ಅವ್ರೇನು ತಿಳ್ಕೊಂಡಿದ್ದಾರೆ, ಮಹಿಳೆಯರು ಇರೋದೇ ಮನೆಯಲ್ಲಿ ಬಹುಶಃ ಅಡುಗೆ ಮಾಡಲಿಕ್ಕೋ ಅಥವಾ ಮಕ್ಕಳ ಆರೈಕೆ ಮಾಡಲಿಕ್ಕೋ, ಹಿರಿಯರನ್ನು ನೋಡ್ಕೊಳ್ಳಿಕ್ಕೆ, ಮತ್ತು ಇವರಿಗೆ ವೋಟ್ ಬೇಕಾಗಿರುವಂಥ ಸಂದರ್ಭದಲ್ಲಿ ಸಾಲು ಸಾಲಾಗಿ ನಿಂತು ಇವರಿಗೆ ವೋಟ್ ಹಾಕಲಿಕ್ಕೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಕೇವಲ ಮತ ಕೊಡ್ಲಿಕ್ಕಷ್ಟೇ ಅವರು ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಮತ ಹಾಕ್ಸ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇದೆಯಾ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಇವತ್ತು ಅವರಿಗೆ ವೋಟಿಂಗ್ ಪವರ್ ಇದೆ, ಅದು ಮಾತ್ರ ಸಾಕಾಗಲ್ಲ. ಪೊಲಿಟಿಕಲ್ ಪವರ್ ಬೇಕಾಗಿತ್ತು, ರಾಜಕೀಯ ಶಕ್ತಿ ಬೇಕಾಗಿತ್ತು. ಅವರು ಅದನ್ನು ಮಾಡೋದಕ್ಕೆ ನಮಗೆ ತೊಂದರೆ ಕೊಟ್ಟು ಈ ಕಾಯ್ದೆಯ ಸೋಲು ಈ ದೇಶದ 70 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇನು ನಮ್ಮ ಸರ್ಕಾರಕ್ಕೆ ಸೋಲು ಅಂತಲ್ಲ, ಇದು ಅತ್ಯಂತ ಕರಾಳ ದಿನ. ಆ ಕಾಯ್ದೆ ಸೋತಂಥ ಸಂದರ್ಭ, ಆ ಕ್ಷಣ ಇದೆಯಲ್ಲ,
ಅತ್ಯಂತ ಕರಾಳ ಕ್ಷಣ. ಭಾರತದ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಹಾರಗಳಲ್ಲಿ, ಸಂಸದೀಯ ವೇದಿಕೆಯಲ್ಲಿ ಇದು ಅತ್ಯಂತ ಕರಾಳದ ದಿನ. DMK ಅವರು ಕಪ್ಪಟ್ಟೆ ಹಾಕೊಂಡು ಬಂದಿದ್ರಲ್ಲ, ಮೇಲೇನೂ ಕಪ್ಪು ಕೆಳಗಡೆನೂ ಕಪ್ಪು, ಅವರೆಲ್ಲ ಹಾಕಬೇಕಾಗಿರೋದು. ಇವತ್ತು ನೀವು ಮಾಡಿರುವಂಥ ಕೆಲಸ ನಮ್ಮ ಮಹಿಳೆಯರಿಗೆ ಬೆಂಬಲವಾಗಿ ನಾವು ಮತ್ತು ಮಹಿಳೆಯರು ಕಪ್ಪು ಧರಿಸುವಂಥ ರೀತಿಯಲ್ಲಿ ನೀವು ಮಾಡಿದ್ದೀರಿ, ನಡ್ಕೊಂಡಿದ್ದೀರಿ. ಬೇಷರತ್ತಾಗಿ ಇವತ್ತು ನೀವೆಲ್ಲ ಕೂಡ ಕ್ಷಮೆಯನ್ನು ಮಾಡಬೇಕು. ಕ್ಷಮೆಯನ್ನು